ಉತ್ತರಹಳ್ಳಿಗೆ ಚಾಮರಾಜ ಜಿಲ್ಲೆಯ ಅನೂರು ತಾಲೂಕಿನ ಉತ್ತರಹಳ್ಳಿಗೆ ಸ್ವಾಗತ. ಅದರಲ್ಲಿ ಎಲ್ಲ ಸಂಘಟನೆಗಳ ಮತ್ತು MLAಗಳದು, ವಿರೋಧ ಪಕ್ಷದವ್ರದ್ದು, ಮುಖ್ಯಮಂತ್ರಿಗಳದು ಎಲ್ಲರೂ ಸಹಭಾಗಿತ್ವ, ಎಲ್ಲರೂ ಹೋರಾಟ ಮಾಡಿದ್ದಾರೆ. ಅದು ಒಂದು ಅವ್ರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅದೊಂದನ್ನು ಕೊಟ್ಬಿಟ್ಟು ಉಳಿದಂಥ ಚಾಮರಾಜನಗರಕ್ಕೆ ಏನೂ ಕೊಟ್ಟಿಲ್ಲ. ಮತ್ತು ರೈತರಿಗೆ ಯಾವ ವಿಷಯದಲ್ಲೂ ಏನೂ ಕೊಟ್ಟಿಲ್ಲ. ಇವತ್ತು ದೇಶದಲ್ಲಿ 1 ಗಂಟೆಗೆ 2 ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅವ್ರ ಪ್ರಕಾರ ಒಬ್ಬರು ಅಂತ ಪ್ರೂವ್ ಆಗಿದೆ. ಅದು ಆಗ ಇಂಥ ಸಮಯದಲ್ಲಿ ನಮ್ಮನ್ನು ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ದು ಏನೆಲ್ಲ ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ನಾವು ಹೇಳಿದ್ದು. ಒಂದು ಕೃಷಿ ಅಗ್ರಿ ಟೂರಿಸಮ್ ಮಾಡಿ, ಎಕೋ ಅಗ್ರಿ ಟೂರಿಸಮ್ನ ಮಾಡಿ, ಅದರ ಒಂದಷ್ಟು ಜೊತೆಗೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಮಹತ್ವ ಕೊಟ್ಟು ಅವರು 1 ಲಕ್ಷ ಕೊಡ್ತಾ ಇದ್ದಾರೆ BRCಗೆ, ನೀವು 10 ಲಕ್ಷ ರೂಪಾಯಿ ಕೊಟ್ಟದೆ. ಆದರೆ ಒಂದು ನೈಸರ್ಗಿಕ ಜೊತೆಗೆ ಮೌಲ್ಯವರ್ಧನೆ, ಮಾರುಕಟ್ಟೆಗೆ ಬೇಸಿಕ್ ಇನ್ಸ್ಟ್ರಕ್ಷನ್ ಕೊಡಿ. ಯಾಕಂದರೆ ಮಾರುಕಟ್ಟೆಯಲ್ಲಿ ರೇಟ್ ಇದ್ದೇ ಇರ್ತದೆ. ಮಾರುಕಟ್ಟೆಯಲ್ಲಿ ನಾವು ಫೇಲ್ ಆಗ್ತಾ ಇದೀವಿ. ಮಾರುಕಟ್ಟೆ ಜೊತೆಗೆ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಡಿ. ಮತ್ತು ಅರಣ್ಯ ಪ್ರದೇಶಗಳಲ್ಲಿ ನಮಗೆ 2 ಟೈಗರ್ ರಿಸರ್ವ್ ಇದೆ, 2 ವೈಲ್ಡ್ ಲೈಫ್ ಇದೆ. ದಿನನಿತ್ಯ ಮಾಧ್ಯಮದಲ್ಲಿ ವರದಿ ಆಗ್ತಾನೇ ಇದೆ. ಒಂದು ಕಡೆ ಹುಲಿ, ಚಿರತೆಗಳು, ಮನುಷ್ಯ ಸಾಯ್ತಾನೆ, ಪ್ರಾಣಿಗಳು ಸಾಯ್ತವೆ. ಹಾಗಾಗಿ ಇದು ಭಾಳಷ್ಟು ವಿಶೇಷವಾಗಿ ತಗೊಂಡು ನಮ್ಮ ಜಿಲ್ಲೆನ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡಿ ನೀವು ಅದಕ್ಕೆ ವಿಶೇಷವಾದ ಅನುದಾನ ಕೊಟ್ಟು ರೈಲ್ವೆ ಬ್ಯಾರಿಕಾಡ್ ಇರ್ಬೋದು, ಕಂದಕಗಳಿರ್ಬೋದು, ಮತ್ತು ವೈಜ್ಞಾನಿಕ ಬೆಳೆ ನಷ್ಟ, ವೈಜ್ಞಾನಿಕ ಪ್ರಾಣಹಾನಿ ಇದೆಲ್ಲವನ್ನು ಚರ್ಚೆ ಮಾಡಿಕೊಡ್ಬೇಕು. ಮತ್ತು ಅಗ್ರಿ ಎಕೋ ಟೂರಿಸಮ್ನ ಮಾಡಿಕೊಡ್ಬೇಕು. ಮತ್ತು ನಮ್ಮ ಜಿಲ್ಲೆಗೆ ನೀವು ಏನು 287.75 TMC ನೀರು ಕೊಟ್ಟಿದ್ದಾರೆ. ಅದರಲ್ಲಿ 32 TMC ನೀರು ಉಳ್ಕತ್ತೆ. ನಿಮ್ಮ ಪ್ರಕಾರ ತೆಗೆದು ನೋಡಿ, ಅದನ್ನ ಬಳಸ್ಕೊಳ್ಳಿ. ಅದು ಚಾಮರಾಜನಗರಕ್ಕೆ 50,000 ಎಕರೆ ನೀರಾಯ್ತದೆ. ಅದನ್ನ ಬಳಸ್ಕೊಂಡ್ರೆ ಗುಂಡಲಪೇಟೆ, ಚಾಮರಾಜನಗರ, ಅನೂರು ಎಲ್ಲ ಭಾಗಕ್ಕೂ ನೀರು ಕೊಡ್ಬೋದು ಸರ್. ಆಗ ಇದಕ್ಕೆ ಕೊಡದೆ ಹೋದರೆ ತಮಿಳುನಾಡಿನವರು ಪುನಃ ಆಗಿಲ್ಲ ಅಂತ ಪುನಃ ಆ ನೀರನ್ನ ವಶಪಡಿಸ್ಕೊತಾರೆ. ಬಳಸ್ಕೊಳ್ಳಿಲ್ಲ ಅಂದರೆ ಪುನಃ ಅಲ್ಲಿ ಗೊತ್ತಾಯ್ತದೆ. ಹಾಗಾಗಿ ಆ ನೀರನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅದನ್ನ ಬಳಸ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ. ಎಲ್ಲಿ ರೈತರು ಉದ್ಧಾರ ಮಾಡ್ಬೇಕು ಅಲ್ಲಿ ಬಜೆಟ್ನ ಕೊಟ್ಟಾರ ಇವರು. ಯಾಕೆ ಫ್ರೀ ಬಜೆಟ್ ಮೀಟಿಂಗ್ನ ಕರೆಬೇಕು, ಹಬ್ಗಳನ್ನ ಮಾಡಿ, ಸಿರಿಧಾನ್ಯಗಳಿಗೆ ನಾವು PDS ಸಿಸ್ಟಮಲ್ಲಿ ಕೊಡಬೇಕು ಅನ್ನೋ ಅದನ್ನ ಮಾಡಿಲ್ಲ. ಹಾಗಾಗಿ ಎಲ್ಲೋ ಬಂದು ಮತ್ತೆ ಚಾಮರಾಜನಲ್ಲಿ ಬೇರೆ ವಿಷಯಗಳಿಗೂ ಇಲ್ಲ. ನಾವು ಅರಿಶಿನ ಬೆಳಿತೀವಿ, ಬಾಳೆ ಬೆಳಿತೀವಿ, ಮತ್ತೆ ಏನು ಅದಕ್ಕೆ ಇದೇ ಇಲ್ಲ. ಏನೇನೋ ಯಾಕೆ ಕೊಡ್ತಾರೆ. ಹಾಗಾಗಿ ರೈತರಿಗೆ ಎಲ್ಲ ಕಡೆ ಮತ್ತೆ ಕೇಂದ್ರ ಸರ್ಕಾರ ಯಾವ ಇವರು ನರೇಗದ್ದು MNRG ತೆಗೆದುಬಿಟ್ರು ಏನೇನೋ ಮಾಡಿದ್ರು ಬಾಯಿ ಬಡಿತಾರೆ. ಅದು ಇವ್ರು ಎಷ್ಟು ಕೋಟಿ ಕೊಟ್ಟಿದ್ರು ಅದಕ್ಕೆ ಇವರು ಕೊಟ್ಟಿಲ್ಲ. ಹಾಗಾಗಿ ಇವರು ಇಬ್ರು ರಾಜಕೀಯ ಕೆಸರಾಟ ಮಾಡ್ತಿದ್ದಾರೆ ಹೊರತು ಇವ್ರನ್ನ ಅವ್ರು ಹೇಳೋದು, ಅವ್ರನ್ನ ಇವ್ರು ಹೇಳೋದು. ಕೇಂದ್ರ ಬಜೆಟಲ್ಲೂ ಏನಿಲ್ಲ, ರಾಜ್ಯ ಬಜೆಟಲ್ಲೂ ಏನಿಲ್ಲ. ರೈತ ಏನ್ ಮಾಡ್ಕೊಂಡು ಸಾಯ್ತಾ ಇದ್ದಾನೆ. ಮಾನವ ಮತ್ತು ಕಾಡು ಪ್ರಾಣಿ ಸಂಘರ್ಷ ಸಾಕಷ್ಟು ಹೆಚ್ಚಾಗಿದೆ ಸರ್ ಜಿಲ್ಲೆಯಲ್ಲಿ. ಅದ್ರ ಬಗ್ಗೆ ಹೊಸದಾಗಿ ರೈಲ್ವೆ ಬ್ಯಾರಿಕೇಡ್ ಆ ಯೋಜನೆಗಳು ಏನು ಮಾಡಿಲ್ಲ. ಈಗ ಆಮೇಲೆ ಇನ್ನೊಂದು ಟೆಂಡರ್ ಕರೆದು ವಾಪಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ರೈಲ್ವೆ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನೀವು ತಗೊಂಡಿಲ್ಲ ಅಂತ. ಇಲ್ಲಿ ದುಡ್ಡು ಸರ್ ಅವ್ರಿಗೆ ಯಾರ್ಯಾರೋ ಸಾಯ್ಲಿ, ಕತ್ತ ಬಾಲ ಅವ್ರಿಗೆ ಲಂಚ ಇವ್ರಿಗೆ. ಯಾಕಂದ್ರೆ ರೈಲ್ವೆ ಬ್ಯಾರಿಕೇಡ್ ಟೆಂಡರ್ಗಳಾಗವೆ. 2 ಸತಿ 3 ಸತಿ ಟೆಂಡರ್ಗಳು ಕ್ಯಾನ್ಸಲ್ ಮಾಡ್ರೆ. ಜೊತೆಗೆ ರೈಲ್ವೆ ಇವರಿಂದ ಮೆಸೇಜ್ ಬಂದ್ರೆ ಇವ್ರಿಗೆ ನೋಟಿಸ್ ಕೊಟ್ರೆ, ನೀವು ತಗೊಳ್ಳದೆ ಹೋದ್ರೆ ನಾವು ವಾಪಸ್ ತಗೋತೀವಿ ಅಂತ. ಅದು ಮೆಸೇಜ್ ಹಾಕಿದ್ರೆ ರೈಲ್ವೆ ಆಫೀಸಿಂದ ಇವ್ರಿಗೆ ಮೆಸೇಜ್ ಹೋಗಿದೆ, ಯಾಕೆ ನೀವು ತಗೊಂಡಿಲ್ಲ, ಅದೇ ಲಂಚ ಕೊಡಿ ಅಂತ ಅರ್ಥ. ಯಾರು ಲಂಚ ಕೊಡ್ತಾನೆ ಅವನು ಮಾಡೋಕ್ಕೋಸ್ಕರ, ಅವ್ರಿಗೆ ಉದ್ದೇಶ ಬೇಕಾಗಿಲ್ಲ. ಹಾಗಾಗಿ ರೈಲ್ವೆ ಬ್ಯಾರಿಕೇಡ್ನ ಆಗಬೇಕು. ನಾವು ನೋಡೋಷ್ಟು ನೋಡ್ತೀವಿ, ಇವ್ರನ್ನ ನಾವು ಮಾಡೋ ಅಂಥ ಕೆಲಸ ಮಾಡಬೇಕಾಗಿತ್ತು. ಮುಂದೆ ನಾವು ಕಾನೂನು ತಗೋತೀವಿ, ಏನು ಮಾಡಬೇಕು ಆ ಕೆಲಸನ ನಾವು ಸರಿಯಾಗಿ ಇವ್ರಿಗೆ ಸರ್ಕಾರಕ್ಕೆ ಮಾಡಬೇಕಾಯ್ತೆ. ಆಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬಜೆಟಲ್ಲಿ ಹೋದ ವರ್ಷ ಮಾಡಿರೋ ಬಜೆಟಲ್ಲಿ ಇನ್ನೂ ಏನು ಮಾಡಿಲ್ಲ ಇವರು. ಇವರಂತೂ ರೈತರಿಗೆ ನಾವು ಗ್ಯಾರಂಟಿ ಕೊಡಿ, ನೀವು ಎಷ್ಟಾರು ಕೊಡಿ, ನಾವು ಕೇಳಲ್ಲ. ಅದು ನಮ್ಮ ಪಾಲು ಕೊಡಿ. ಇದಕ್ಕೂ ಅದಕ್ಕೂ ನೀವು ಸೇರಿಸ್ಬೇಡಿ. ನೀವು ನಮ್ಮ ರೈತರ ಪಾಲನ್ನ ನೀವು ಏನು ನಾವು ಟ್ಯಾಕ್ಸ್ ಕಟ್ತೀವಿ, ರಾಜ್ಯದಲ್ಲಿ ಎಷ್ಟು ಜನ ನಾವು ಜಾಸ್ತಿ ಇದ್ದೀವಿ, ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ. ಯಾರೋ ಬಿಟ್ಟಿ ಪಾಲುಗಳನ್ನ ನಾವು ಕೇಳ್ತಾ ಇದ್ದೀವಿ. ಓಕೆ. ಮಾಡುತ್ತಿರುವ ಸಿದ್ದರಾಮಯ್ಯನಿಗೆ, ಹೂಗಳ ಸಿದ್ದರಾಮಯ್ಯನಿಗೆ, ರೆಸಾರ್ಟ್ ಚಮಚ ರೆಸಾರ್ಟ್ ಮಾಲೀಕರ ಸಿದ್ದರಾಮಯ್ಯನಿಗೆ, ಸಿದ್ದರಾಮಯ್ಯ ಬಜೆಟ್ಗೆ, ಸಿದ್ದರಾಮಯ್ಯ ರೈತ ವಿರೋಧಿ ಬಜೆಟ್ಗೆ ಹೋರಾಟ. ರೈತ ವಿರೋಧಿ ರಾಜ್ಯ ಸರ್ಕಾರಗಳಿಗೆ, ದೇಶಕ್ಕೆ ಅನ್ನ ಕೊಡುವ ಅನ್ನದಾತನಿಗೆ, ರೈತ ಮಹಿಳೆಗೆ, ರೈತ ಮಕ್ಕಳಿಗೆ, ಅನ್ನದಾತನಿಗೆ ವಿರೋಧಿ
ಇದ್ದಾರೆ, ಉಸ್ತುವಾರಿ ಅವರು ಅದ್ರ ಪರವಾಗಿದ್ದಾರೆ, ಅಧಿಕಾರಿಗಳು ಪರವಾಗಿದ್ದಾರೆ, ಹೋದ DC ಅವರು ಪರವಾಗಿದ್ರು. ಆದ್ರೆ ಎಲ್ಲೋ ಯಾರೋ ರಾಜಕೀಯ ಮಾಡ್ತಾರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ಅದು ಯಾರೋ ರಾಜಕೀಯ ಮಾಡಿ ಆ ಚೆಂಗಡಿ ಗ್ರಾಮನ ಸ್ಥಳಾಂತರ ಮಾಡಲು ತಡೆ ಹಿಡಿತಾ ಇದ್ದಾರೆ. ಹಾಗಾಗಿ ಯಾರು ಅದರಲ್ಲಿ ಕುತಂತ್ರಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಅದನ್ನ ನಿಲ್ಲಿಸಿ ಆ ಭಾಗದ ಜನ ಯಾರ ಜಾಗ ತೋರಿಸಿದಾರೆ, ಎಲ್ಲರೂ ಮಾಡಿದ್ದಾರೆ, ಮೀಟಿಂಗ್ ಆಗಿದೆ. ಬರೀ 36 ರಿಂದ 38 ಕೋಟಿ ದುಡ್ಡು ಕೊಟ್ರೆ ಅದು ಸ್ಥಳಾಂತರ ಆಗ್ತಾ ಇದೆ. ಅಲ್ಲಿ ಯಾರು ರಾಜಕೀಯ ಮಾಡಿದ್ರು, ಹಾಗಾಗಿ ಅಲ್ಲಿ ರಾಜಕೀಯ ಮಾಡೋ ಕೆಲಸ ನಿಲ್ಲಿಸಿ ಈಗ ಚೆಂಗಡಿ ಪುನರ್ವಸತಿ ಕಾರ್ಯಕ್ರಮ ಶೀಘ್ರದಲ್ಲಿ ಮಾಡಬೇಕು. ಮತ್ತೆ ಆ ಒಂದು ಗ್ರಾಮ ಹೊರಗಡೆ ಬಂದ್ರೆ ಎಲ್ಲ ಹೊರಗಡೆ ಇರೋ ಕಾಡೊಳಗಿರೋ ಜನ ಅವನೊಂದು ಮಾದರಿ ನೋಡ್ಕೊಂಡು ಹೊರಗಡೆ ಬರ್ತಾರೆ. ಆಗ ಆ ಒಂದು ಕೆಲಸ ಮಾಡಬೇಕು. ಜೊತೆಗೆ ಏನು ಅಲ್ಲಿ ಒಂದು ಇನ್ನೂ ಹೊಸದಾಗಿ NTC ಅಂತ ಬಂದಿದೆ. ಮೊನ್ನೆ ತುಳಸಿ ಕೆರೆಯಲ್ಲಿ DC ಮೇಡಮ್ ಬಂದಾಗ ಅನೌನ್ಸ್ ಮಾಡಿದ್ದಾರೆ. NTC ಇಂದ ಅಲ್ಲಿಗೆ ಕರೆಂಟು ಮತ್ತೆ ನೀರಿಗೆ ಒಂದು ಆದೇಶ ಬಂದಿದೆ ಮಾಡಿ ಅಂತ. ಅದು ತಮ್ಮ ಮೂಲಕ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.